ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ವ್ಯೂ ನೋಡ್ತಾ ಇರ್ಬೋದು. ಇವಾಗ ಇನ್ನು 8 ಗಂಟೆ ಆಲ್ರೆಡಿ 9 ಗಂಟೆ, ಇವಾಗ 9:18 ಇವಾಗ ಆಗಿರೋ ಟೈಮು. ಏನಿದೆ ನೋಡಿ ವ್ಯೂ, ಎಲ್ಲಿ ನೋಡ್ರು ಹಸಿರು, ಕಾಫಿ ತೋಟ, ಸಾಕಾಗಿದೆ ಮಾತ್ರ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಇಲ್ಲಿಗೆ ಬರಬೇಕು ಅಂತ. ಸೊ ಇವತ್ತು ನೆರವೇರ್ತು. ಅದು ಸೋಲೋ, ಫ್ರೆಂಡ್ಸ್ ಎಲ್ಲ ಯಾರೂ ಇಲ್ಲ ಗುರು, ಒಬ್ಬನೇ ಬಂದಿರೋದು. ಏನು ನೋಡಿ ಘಾಟ್ ಸೆಕ್ಷನ್ಸು, ವಾಹ್ ಸಾಕಾಗಿದೆ ಗುರು. ಅಂದರೆ ಈ ಘಾಟ್ ಸೆಕ್ಷನಲ್ಲಿ ಹೆವಿ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ವ್ಯೂ ಹೆಂಗಿದೆ. ಇಷ್ಟಪಟ್ಟಿರೋ ಗಾಡಿ ಜೊತೆಗೆ ನಮ್ಗೆ ಇಷ್ಟಪಟ್ಟಿದ್ದ ಜಾಗಕ್ಕೆ ಬಂದು ಈ ಥರ ಫೋಟೋಸ್ ತೊಗೊಂಡು, ಒಳ್ಳೊಳ್ಳೆ ಫೋಟೋಸ್ ತೊಗೊಂಡು ಹಿಂಗಿರುತ್ತೆ ಹೇಳಿ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದ್ರೆ, ಸೊ ನಿಮಗೆ ಟೈಮ್ ಸಿಕ್ಕಾಗ ಬನ್ನಿ, ಟ್ರಾವೆಲ್ ಮಾಡಿ. ಪ್ರಾಬ್ಲಮ್ಸು, ಕಮಿಟ್ಮೆಂಟು, ಕಷ್ಟ ಎಲ್ಲರಿಗೂ ಇರುತ್ತೆ. ಒಬ್ಬರು ಇಲ್ದಿರೋರು ಯಾರೂ ಇಲ್ಲ. ಬಟ್ ಈ ಥರ ಪ್ಲೇಸಸ್ ನೋಡಬೇಕಂದ್ರೆ ತುಂಬಾ ಅದೃಷ್ಟ ಮಾಡಿರಬೇಕು. ಸೊ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ ಕೆಲಸದ ಟೈಮಲ್ಲಿ, ಆ ಟೈಮಲ್ಲಿ, ವೀಕೆಂಡ್ಸಲ್ಲಿ. ಸೊ ಬಂದು ಟ್ರಾವೆಲ್ ಮಾಡಿ. ಒಳ್ಳೊಳ್ಳೆ ವ್ಯೂ, ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ ಕರ್ನಾಟಕದಲ್ಲಿ ಅಂತ. ಕರ್ನಾಟಕದಲ್ಲೇ ನೋಡಬೇಕಂತ ಏನಿಲ್ಲ, ಬಟ್ ಓಡಾಡಿ ಸುತ್ತಾಡಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊತೀರ. ಟ್ರಾವೆಲ್ ಮಾಡಿ. ಫಸ್ಟು ಟ್ರಾವೆಲ್ ಮಾಡಿದಾಗ ಒಳ್ಳೆ ಸೀರಿಯಸ್ಲಿ ಟ್ರಾಫಿಕ್ಕು, ಕಮಿಟ್ಮೆಂಟು ಎಲ್ಲ ಜಂಜಾಟ ಸಾಕಾಗೋಗಿತ್ತು. 2 ದಿನ ಫ್ರೆಶ್ ಆಗಿ. ಇನ್ನೊಂದು 6 ಕಿಲೋಮೀಟ್ರ್ ಇದೆ. ಹಂಗೆ ಫೋಟೋ ತೆಗಿಬೇಕು ಅನ್ನಿಸ್ತು. ಸೊ ಒಂದು ಫೋಟೋ ತಗೊಬಿಡೋಣ ನಾನು. ಸಕ್ಕತ್ತಾಗಿದೆ ಗುರು. ಎಲ್ಲರಿಗೂ ತನ್ನ ಗಾಡಿನ ಈ ಥರ ಜಾಗದಲ್ಲಿ ತೊಗೊಬಂದು ಫೋಟೋಸ್ ತೆಗಿಬೇಕು ಅನ್ನೋದು ತುಂಬಾ ಆಸೆ ಇರುತ್ತಲ್ವ. ಸ್ವಂತ ಇಷ್ಟಪಟ್ಟಿರೋ ಗಾಡಿ, ನಮ್ಗೆ ಇಷ್ಟ ಆಗಿರೋ ಪ್ಲೇಸಿಗೆ ಬಂದು ಈ ಥರ ಫೋಟೋ ತೆಗೆದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರೆ ಏನು ಸಾಕಾಗಿರುತ್ತೆ ಗುರು. ಈ ಜಾಗದಿಂದ ನನ್ನ ಗಾಡಿ ಚೆನ್ನಾಗಿ ಕಾಣಿಸ್ತಿದ್ದೀವೋ, ನನ್ನ ಗಾಡಿಯಿಂದ ಈ ಜಾಗ ಚೆನ್ನಾಗಿ ಕಾಣಿಸ್ತಿದೆಯೋ ಗೊತ್ತಾಗ್ತಾಯಿಲ್ಲ. ಸಾಕಾಗಿದೆ ಗುರು ಫೋಟೋ. ವೆದರ್ ನೋಡಿ ಹೆಂಗಿದೆ. ಇನ್ನು 6 ಕಿಲೋಮೀಟ್ರ್ ಇದೆ ಅಷ್ಟೇ. ಬೆಟ್ಟದ ಭೈರವೇಶ್ವರ ಟೆಂಪಲ್ ಸಕಲೇಶ್ಪುರಗೆ. ನಾವು ಸಕಲೇಶ್ಪುರ ಟೌನಲ್ಲೇ ನಾವು ರೂಮ್ ಮಾಡಿಬಿಟ್ಟೆ ನಾನು. ನೋಡ್ರಿ ಅಲ್ಲಿಂದ 35 ಕಿಲೋಮೀಟ್ರ್ ಇತ್ತು. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಏನು ಟ್ರಾಫಿಕ್ಕೇ ಇಲ್ಲ ಅವರು. ನಂಗೆ ಒಂದೊಂದು ಟೈಮ್ ಇದೊಂಥರ ಭಯ ಆಗ್ಬಿಡುತ್ತೆ, ರೆಕಾರ್ಡ್ ಆಗ್ತಿದೆಯೋ ರೆಕಾರ್ಡ್ ಆಗ್ತಾಯಿಲ್ವೋ ಅಂತ. ತುಂಬ ದಿನದಿಂದ ಆಸೆ ಇತ್ತು ಇದು ನನಗೆ, ತುಂಬ ದಿನದಿಂದ. ಸ್ವಂತ ಇಷ್ಟಪಟ್ಟಿರೋ ಗಾಡಿ ತಗೊಂಡು ಈ ಥರ ಜಾಗದಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ನೆರವೇರ್ತಾ ಇದೆ. ಸುಮ್ಮನೆ ಹಿಂಗೆ ನೋಡ್ಕೊಂಡು ನಿಂತ್ಕೊಬಿಡೋಣ ಅನಿಸುತ್ತೆ. ಆ ಕೆಲಸ, ಆ ಕಮಿಟ್ಮೆಂಟ್ ಎಲ್ಲ ಅದ್ರ ನಡುವೆ ಟೈಮ್ ಸಿಕ್ತಾಗ ಒಂದೊಂದು ದಿನ ಟ್ರಿಪ್ಗೆ ಹೋಗ್ಕೊಂಡು ಈ ಥರ ಜಾಗಗಳಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೋತಾ ಸೂಪರ್. 2 ಕಿಲೋಮೀಟ್ರ್ ಇದೆ. ಬೆಟ್ಟದ ಭೈರವೇಶ್ವರ ದೇವಸ್ಥಾನ 2 ಕಿಲೋಮೀಟ್ರ್ ಇದೆ. ಒಳ್ಳೆ ಆಫ್ ರೋಡು. ಏನೇನು ಬೇಗ ಅಂದ್ಕೊಂಡಿದ್ದೋ ಎಲ್ಲ ಸಿಗ್ತಾಯಿದೆ ಗುರು ರೋಡಲ್ಲಿ. ರೋಡ್ ಮಾತ್ರ ಒಳ್ಳೆ ಆಫ್ ರೋಡ್ ಇದೆ. ಆಫ್ ರೋಡ್ ಜೊತೆ ನಮ್ಮ ಕುದುರೆ ಕೂಡ ಇದೆ ನಮ್ಮ ಜೊತೆ. ಚಿಕ್ಕ ಮರಿ ಆಫ್ ರೋಡ್ ಇದೆ ನೋಡಿ ಹೆಂಗಿದೆ ರೋಡು. ಸಖತ್ತಾಗಿದೆ ರೋಡ್ ಮಾತ್ರ. ನಾನು ಅಂದ್ಕೊಂಡಿದ್ದ ಥರನೇ ಇದೆ ರೋಡು. ಅಂದರೆ ಅಂದ್ಕೊಂಡಿದ್ದ ಥರ ಅಲ್ಲ, ನನಗೆ ಬೇಕಾಗಿರೋ ಥರ ಇದೆ. ಒಳ್ಳೆ ಆಫ್ ರೋಡ್ ಮಜಾ ಬೇರೆ ಬರ್ತಿದೆ. ಅದರಲ್ಲಿ ಬೇರೆ ಆಫ್ ರೋಡ್ ಕಿಂಗೇ ಇರೋದು ನಮ್ಮ ಹತ್ರ. ಕೇಳಬೇಕಾ? ಯಾವ ತಲೆನೋವು ಇಲ್ಲ, ಯಾವ ಸೊಂಟ ನೋವು ಇಲ್ಲ, ಏನು ನೋವು ಇಲ್ಲ. ನಾವು ಮಾಡ್ತವ್ರೆ ವಾಯ್ಸ್. ರೋಡ್ ಮಾತ್ರ ಸಖತ್ತಾಗಿದೆ. ಬರೋರು ಇಲ್ಲಿ ಈ ಥರ ಸ್ಟೇ ಆಗಬೇಕು ಗುರು. ಈ ಥರ ಮಧ್ಯ ಹಿಂಗೆ ಸ್ಟೇ ಆಗೋದ್ರೆ ಒಳ್ಳೆ ಕಾಡು ಮಧ್ಯ ಈಸಿ ಇರುತ್ತೆ. ಅಂದರೆ 2 ದಿನ 3 ದಿನ ಇಲ್ಲೇ ಇರಬೇಕು. ಆ ಕಡೆ ಈ ಕಡೆ ಗಾಡಿ ಓನ್ ವೆಹಿಕಲ್ದಲ್ಲಿ ಬರಬೇಕು. ಆ ಕಡೆ ಈ ಕಡೆ ಇದೇ ಸ್ಟೇಗೆ ಬರಬೇಕು. ಇಲ್ಲ ಇರೋ ಆ್ಯಕ್ಟಿವಿಟೀಸ್ನ ಮಾಡ್ಕೋಬೇಕು. ಹೇಗಿದ್ರು ಸ್ಟೇ ಆದರೆ ಲಂಚು, ಡಿನ್ನರು, ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲೇ ಸಿಗುತ್ತೆ. ಇನ್ನೇನು ಬಂತು ಫುಲ್ ಸಿಮೆಂಟ್ ರೋಡು. ಇದು ಸ್ವಲ್ಪ ಸ್ಪೇಸ್ ಆಗಿದೆ ರೋಡು. ನಾನು ಬಂದಲ್ಲ, ಆ ರೋಡ್ ತುಂಬ ಕಿರಿ ಇದೆ. ಒಂದು ಕಾರ್ ಬಂದರೆ
ನನ್ನ ಬೈಕು ರೋಡ್ಗೆ ಅಂದರೆ ಮಡ್ ರೋಡ್ಗೆ ಇಳಿಸ್ಬೇಕು, ಆ ಥರ ಇದೆ. ಎಲ್ಲ ತುಂಬ ಕ್ರಾಸಸ್ ಇದೆ, ನಿಧಾನವಾಗಿ ಚಲಿಸಿ ಅಂತ ಇನ್ಸ್ಟ್ರಕ್ಷನ್ಸ್ ಹಾಕಿದ್ದಾರೆ. ನೋಡಿ ಹೆಂಗಿದೆ ರೋಡು. ಈ ರೋಡಲ್ಲಿ ಒಳ್ಳೆ ಮಜಾ ಬರ್ತದೆ. ಸುತ್ತ ಕಾಫಿ ತೋಟ, ಅಲ್ಲಲ್ಲಿ ಈ ಥರ ಕೊಳಗಳು ಕೂಡ ಇದೆ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಸೊ ಏನು ಪ್ರಾಬ್ಲಮ್ ಅಂದರೆ ಆ ಮೂವಿ ರಿಲೀಸ್ ಆದಾಗಿಂತ ಆ ಮೂವಿ ಹೆಸರಲ್ಲೇ ಈ ದೇವಸ್ಥಾನ ಇರೋದಂತ ನಾನು ಹೇಳಿದೆ ಆಗಲೇ. ಸೊ ಹಾಗಾಗಿ ಹೀರೋ ಬೋರೋನ ಕ್ಲಿಪ್ ಆಗ್ತಾ ಇರ್ಬೋದು, ನೋಡಿರ್ಬೋದು, ನೀವು ನೋಡ್ತಾ ಇರ್ಬೋದು. ಹೀರೋ ಬೋರೋರೆಲ್ಲ ಬರೀ ಅದೇ ಸೇಮ್ ಆ ಸಾಂಗು ಮ್ಯೂಸಿಕಲ್ಲೇ ವೀಡಿಯೋಸು. ಹಂಗಿಂದು ನಡ್ಕೊಂಡು ಹೋಗೋದಂತೆ, ಬರೋದಂತೆನಾ, ಅಯ್ಯೋ ಕುತ್ಕೊಳ್ಳೋದಂತೆ. ಅಯ್ಯೋ ಹೆಂಗಿದೆ ನೋಡಿ ಈ ರೋಡು. ಇಲ್ಲೆಲ್ಲರೂ ಇಳ್ಸೋಕ್ಕಾಗುತ್ತಾ? ಯಾವ ಕತೆ? ಯಾರಿಗೂ ರಿವರ್ಸಲ್ಲೇ ಎಕ್ಸ್ತಾರದು ಸೈಕ್ ಡ್ರೈವರ್. ಜಾಗ ಮಾತ್ರ ಚೆನ್ನಾಗಿದೆ, ಪಕ್ಕ ವಿಸಿಟ್ ಮಾಡೋಕ್ಕೆ. ಆರಾಮಾಗಿ ಎಷ್ಟು ಗಂಟೆ ಇವಾಗ 10:30, ಇನ್ನೂ ತಣ್ಣಗಿದೆ ಗಾಳಿ ಮಾತ್ರ. ಸಾಕಾಗಿದೆ ಜಾಗ, ಬರ್ಬೋದು. ಅಂದರೆ ಈ ಸಕಲೇಶ್ಪುರದಲ್ಲಿ ನೋಡೋವಂಥ ಪ್ಲೇಸು ತುಂಬಾ ಇದೆ. ಸೊ 1 ಡೇ 2 ಡೇ ಎಲ್ಲ ಸೆಟ್ ಆಗೋಲ್ಲ. ಬಂದರೆ 1 ವೀಕ್ ಬರಬೇಕು. 1 ವೀಕು ಇಲ್ಲ 4 ಡೇಸು ರೆಸಾರ್ಟಲ್ಲಿ ಸ್ಟೇ ಆಗಬೇಕು. ಒಳ್ಳೆ ಅಲ್ಲಿ ಆ್ಯಕ್ಟಿವಿಟೀಸ್ ಆಡಬೇಕು. ಇಲ್ಲಿರೋ ಪ್ಲೇಸಸ್ನು ಓನ್ ವೆಹಿಕಲ್ ಸ್ವಲ್ಪ ಹೋಗಿ ಬರಬೇಕು. ಅಲ್ಲಿ ಬೆಳಗ್ಗೆ ಯಾವ ಪಾಯಿಂಟು ಅಂದರೆ ಬೆಳಗ್ಗೆ ಇಂಥ ಜಾಗಗಳನ್ನ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆ ಆ ಥರ ನೋಡಿದ್ರೆ ಇದು ನೋಡೋಕೆ ಒಂಥರ ಸೂಪರಾಗಿರುತ್ತೆ, ಒಳ್ಳೆ ಫಾಗಾಗಿ. ಮತ್ತು ಇನ್ನೊಂದು, ಈ ಪೀಕ್ಗೆ ಹೋಗ್ತೀರಾ ಅಂದ್ಕೊಳ್ಳಿ, ಬೆಟ್ಟಗಳು ಹೈಟ್ಗೆ ಹೋಗ್ತೀರಾ ಅಂದ್ಕೊಳ್ಳಿ, ಅಲ್ಲಿ ನೋಡಿದ್ರೆ ಅಲ್ಲಿ ಅಷ್ಟೇ ಬೆಳಗ್ಗೆ 6 ಗಂಟೆಗೆ ಬರಬೇಕು. ಸೊ ಒಂದೇ ದಿನ 2 ಕವರ್ ಮಾಡೋಕ್ಕಾಗಲ್ಲ. ನಾವು ಹೋಗ್ತಾ ಇರೋದು ಒಂದೇ ದಿನಕ್ಕೆ ಬಂದಿರೋದು ನಾನು. ಅದರಿಂದ ನೆಕ್ಸ್ಟ್ ಟೈಮ್ ಬಂದರೆ ಪಕ್ಕ ಒಂದು 3-4 ಡೇಸ್ ಅಂತೂ ಬಂದೇ ಬರ್ತೀನಿ. ಸೊ ಆವಾಗ ನೀಟಾಗಿ ನೋಡ್ಬೋದು ಎಲ್ಲ ಜಾಗನೂ ಒಂದೇ ಲೆವೆಲಲ್ಲಿ. ಜಾಗ ಮಾತ್ರ ಚೆನ್ನಾಗಿತ್ತು, ನೀವು ಕೂಡ ನೋಡಿದ್ರಿ ಅನ್ಕೋತೀನಿ. ಜಾಗ ಮಾತ್ರ ಸಕ್ಕತ್ತಾಗಿದೆ. ಅವ್ರು ಬರೋಲ್ಲ ಇವ್ರು ಬರೋಲ್ಲ ಅಂತ ಕೂತ್ಕೋಬೇಡಿ. ಅವರು ಇವರು ಎಲ್ಲ ನಿಮ್ಮ ಈ ಖುಷಿನ ತಂದ್ಕೊಡೋಕ್ಕಾಗಲ್ಲ. ಬಂದರೆ ಜೊತೆಗೆ ಬರ್ಬೋದು ಅಷ್ಟೇ. ಸೊ ನಿಮ್ಗೆ ಇಷ್ಟ ಇದ್ದರೆ ಬರ್ತಾಯಿರಿ ಗಾಡಿ ತೊಗೊಂಡು. ಅವ್ನು ಬರ್ತಾನೆ ಇವ್ನು ಬರ್ತಾರೆ ಅಂತ ನಿಂತ್ಕೊಂಡು ಕೂತ್ಕೊಬಿಡ್ರಿ. ಹೇಳ್ತಾ ಇದ್ದೀನಿ, ನಂಬ್ಕೊಂಡು ಕೂತ್ಕೊಬಿಡ್ರಿ. ಈ ಜಾಗ ಎಷ್ಟು ದಿನ ಇರುತ್ತೋ ಇರಲ್ವೋ, ಇಲ್ಲ ನಾವು ಇರ್ತೀವೋ ಇರಲ್ವೋ ಅದು ಗೊತ್ತಿಲ್ಲ. ಇರೋದ್ರೊಳಗೆ ಇರೋ ಜಾಗನ ನೋಡಿಕೊಂಡು ಖುಷಿಯಾಗಿರೋಣ ಗುರು. ನಿಂಗೆ ಸುತ್ತಬೇಕಂತ ಅನಿಸ್ತಿದೆ ಅಂದರೆ ಇನ್ನೊಬ್ಬರನ್ನ ಕಾಯೋ ಅವಶ್ಯಕತೆ ಇರೋಲ್ಲ. ಸೊ ನನಗಾಗಿರೋ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಾನು ನಿನಗೆ ನಿಮಗೆ ಹೇಳ್ತಾ ಇರೋದು ಏನಪ್ಪ ಅಂತೇಳಿದ್ರೆ, ನನಗೂ ತುಂಬಾ ಲೈಕ್ ಅವ್ರ ಜೊತೆ ಸುತ್ತಾಡಬೇಕು. ಅವ್ರು ಬಂದರೆ ಚೆನ್ನಾಗಿರುತ್ತೆ ಸಪೋರ್ಟಿವಾಗಿ, ಇವ್ರು ಬಂದರೆ ಚೆನ್ನಾಗಿರುತ್ತೆ, ಜೊತೆಗೆ ಇಬ್ಬರು ಇರ್ಬೋದು, ಅಲ್ಲೇ ಕೂತು ಏನು ಪ್ರಾಬ್ಲಮ್ ಆಗುತ್ತೋ ಆ ಥರ ಏನೋ ಥಾಟ್ಗಳು ಮೈಂಡಲ್ಲಿ. ಸೊ ಈ ಟ್ರಿಪ್ಪಿಂದ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂತೇಳಿದ್ರೆ, ಸೊ ಒಬ್ಬನೇ ಬರೋದೇ ಬೆಟರ್, ಒಬ್ಬನೇ ಬರೋದೇ ಚೆನ್ನಾಗಿರುತ್ತೆ. ಸೋಲೋ ರೈಡೇ ಬೆಸ್ಟು ಅನಿಸ್ತಿದೆ ನನಗೆ ಈ ರೈಡ್ ನೋಡಿ. ನಾನು 2 ದಿನದಿಂದ ನೆನ್ನೆ ಮತ್ತು ಇವತ್ತನ್ನು ಕಂಪೇರ್ ಮಾಡಿದ್ರೆ, ಇವರು ಅಂತ ಕೂತ್ಕೊಂಡ್ರೆ ನಮ್ಮ ಈಗರು ಈ ಸ್ವರ್ಗ ನೋಡೋಕ್ಕಾಗ್ತಾಯಿತ್ತಾ? ಇವಾಗ ನಾನು ಕೂತ್ಕೊಂಡಿದ್ದೆ, ನಾನು ಮನೇಲಿದ್ದೆ ಅಂತ ಹೇಳಿದರೆ 2 ದಿನ ಏನಾಗ್ತಾಯಿತ್ತು? ಸೊ ರಜಾ ಇತ್ತು, ಏನು ಮಾಡ್ತಾಯಿದ್ವಿ? ಏನೂ ಮಾಡ್ತಾಯಿರಲಿಲ್ಲ. ವಾವ್ ನೋಡಿ ಫಾಲ್ಸ್, ಕ್ಯೂಟ್ ಫಾಲ್ಸ್. ಇವೆಲ್ಲ ನೋಡೋಕ್ಕಾಗ್ತಾ ಇರಲಿಲ್ಲ ನಿಜವಾಗ್ಲೂ. ಇನ್ನು ಮುಂದೆ ಫಿಕ್ಸ್ ಆಗಿದ್ದೀನಿ, ಇಷ್ಟ ಆಯಿತು ಅಂದರೆ ಪಕ್ಕಾ ಬಂದೇ ಬರ್ತೀನಿ. ಅವರು ಅಂತ ಕಾಯ್ಕೊಂಡು ಕೂತ್ಕೊಳ್ಳಲ್ಲ. ನಿಮಗೂ ಕೂಡ ಅದೇ ಹೇಳ್ತಾ ಇರೋದು, ಎಂಜಾಯ್ ಮಾಡಬೇಕು ಅನಿಸಿದ್ರೆ ಒಬ್ಬನೇ ಬನ್ನಿ. ಸೋಲೋ ರೈಡ್ ಇದೆಯಲ್ಲ ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ರೈಡ್ರಲ್ಲಿ ಸೋಲೋ ರೈಡ್ ಬೆಸ್ಟ್ ರೈಡ್. ಯಾಕಂದರೆ ನಮ್ಗೆ ಇಷ್ಟ ಬಂದಿದ್ದ ಜಾಗಕ್ಕೆ ಹೋಗ್ಬೋದು, ಇಷ್ಟ ಬಂದವ್ರ ಜೊತೆ ಇಷ್ಟ ಬಂದಿದ್ದ ಪ್ಲೇಸ್ಗೆ ಹೋಗ್ಬೋದು. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತರೆಗೂ ಈ ವಿಡಿಯೋ ನೋಡಿದ್ದಕ್ಕೆ. ಇನ್ನು ಮುಂದೆ ಇದೇ ಥರನೇ ವೀಡಿಯೋಸ್ ಕಂಟೆಂಟ್ ಬರ್ತಾ ಇರ್ತೀನಿ ನಿಮ್ಮ ಮುಂದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.